ಸಿಟಿ ರವಿ ಅವರ ವಿರುದ್ಧ ಈಗಾಗಲೇ ಎಫ್ಐಆರ್ ರದ್ದಾಗಿದೆ. ಎಫ್ಐಆರ್ ರದ್ದು ಕೋರಿ ಸಿಟಿ ರವಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಸಿಟಿ ರವಿ ಪರ ವಕೀಲರು ಸಂಜೆ 4:30ಕ್ಕೆ ಈ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಈಗಾಗಲೇ ಸಿಟಿ ರವಿ ಅವರು ಅಸಂವಿಧಾನಿಕ ಪದವನ್ನ ಬಳಕೆ ಮಾಡಿದ್ದಾರೆ ಎನ್ನುವಂತ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಇವತ್ತು ಬೆಳಗಾವಿ ಜಿಲ್ಲಾ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಆಯಿತು. ಬಟ್ ಸೆಕ್ಷನ್ 75ರ ಪ್ರಕಾರ ಈ ಕೇಸ್ ಬರುವಂತದ್ದು ಸೆಷನ್ಸ್ ಕೋರ್ಟ್ಗೆ, ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಈ ಕೇಸ್ ಏನಿದೆ ವರ್ಗಾವಣೆ ಆಗಿದೆ. ಅದರ ಅರ್ಜಿ ಕೂಡ ವಿಚಾರಣೆ ಆಗಬೇಕಿದೆ. ಈಗ ಅದರ ನಡುವೆನೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಸಿಟಿ ರವಿ ಪರ ವಕೀಲರು. ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಮನವಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಸಿಟಿ ರವಿ ಪರ ವಕೀಲರು. ಎಫ್ಐಆರ್ ರದ್ದು ಮಾಡಿ ಅಂತ ಕೋರಿ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಒಂದ್ ಕಡೆ ಬೆಳಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ಆಯಿತು. ಅದಾದ ಬಳಿಕ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು. ಅಲ್ಲಿನ ನ್ಯಾಯಾಧೀಶೆ ಸ್ಪರ್ಶ ಅವರು ಈ ಕೇಸನ್ನ ಜನಪ್ರತಿನಿಧಿಗಳ ಕೋರ್ಟ್ಗೆ ಈಗಾಗಲೇ ವರ್ಗಾವಣೆ ಮಾಡಿದ್ದಾರೆ. ಅಲ್ಲಿ ಏನಾಗುತ್ತೆ ಅನ್ನೋದು ಮುಂದಿರುವಂತಹ ಕುತೂಹಲ. ಅದರ ಮಧ್ಯದಲ್ಲೇ ಈಗ ಅವರ ಜಾಮೀನಿಗಾಗಿ ಮೂರ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿಕೊಳ್ಳಲಾಗಿದೆ. ಮತ್ತೆ ಅದರ ನಡುವೆ ಈಗ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಕೋರ್ಕೊಂಡು ಈಗ ಸಿಟಿ ರವಿ ಅವರ ಪರ ವಕೀಲರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ನೋಡಿ, ಇದರಲ್ಲಿ ಸಾಬೀತಾಗ್ಬಿಡ್ತು ಈ ಕೇಸ್ನಲ್ಲಿ ಸಿಟಿ ರವಿ ಅವರಾದ್ರೂ ಏನಾದ್ರೂ ಈ ರೀತಿಯಾಗಿ ನಿಜವಾಗ್ಲೂ ಅಸಂವಿಧಾನಿಕ ಪದವನ್ನ ಬಳಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಂತ ಗೊತ್ತಾಯ್ತು, ಸಾಬೀತಾಯ್ತು ಅಂದ್ರೆ 3 ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಸೆಕ್ಷನ್ 75ರ ಪ್ರಕಾರ ಮಹಿಳೆಯನ್ನ ನಿಂದಿಸೋದು, ತುಚ್ಛವಾಗಿ ಮಾತನಾಡೋದು ಅಥವಾ ಆ ರೀತಿಯಾಗಿ ಸನ್ನೆ ಮಾಡೋದು ಅದೆಲ್ಲದೂ ಕೂಡ ಈ ಸೆಕ್ಷನ್ಗಳಲ್ಲಿ ಬರುತ್ತೆ. ಈಗ ಸದ್ಯಕ್ಕೆ ಸಿಟಿ ರವಿ ಅವರ ವಿರುದ್ಧ ದಾಖಲಾಗಿರುವಂತ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಅವರ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿಕೊಂಡಿದ್ದಾರೆ. ಸಂಜೆ 4:30ಕ್ಕೆ ಈ ಅರ್ಜಿ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿರುವುದು ಬೆಳಗಾವಿಯ ಹಿರೇಬಾಗವಾಡಿ ಠಾಣೆಯಲ್ಲಿ ದಾಖಲಾಗಿರೋದು ಈ ಎಫ್ಐಆರ್. ನಿನ್ನೆ ಅರೆಸ್ಟ್ ಆಗಿದ್ದಲ್ಲಿ ಸುವರ್ಣಸೌಧದ ಬಳಿ 6:30ಕ್ಕೆ ಸಂಜೆ ಅರೆಸ್ಟ್ ಆಗಿದ್ದು. ಅದಾದ ಬಳಿಕ ಹಿರೇಬಾಗವಾಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ಗದ್ದೆ ಅಂತೆ, ಆ ಕಡೆ ಕ್ರಷರ್ ಅಂತೆ, 3 ಜಿಲ್ಲೆಗಳಂತೆ, ಹೀಗೆ ಅಲ್ಲಿ ಇಲ್ಲಿ ಸುತ್ತಾಡ್ಸ್ಕೊಂಡು ಪೊಲೀಸರು ಬಂದ್ರು ಅನ್ನುವಂಥ ಆರೋಪ ಪೊಲೀಸರ ಮೇಲೆ ಸಿಟಿ ರವಿ ಅವರು ಮಾಡಿರೋದು. ನಿನ್ನೆ ನೋಡಿದ್ರೆ ಆರಾಮಾಗಿ ಹತ್ಕೊಂಡು ಹೋದ್ರು. ಅವರನ್ನ ಎತ್ತಾಕೊಂಡು ಜೀಪಿನೊಳಗೆ ಕರ್ಕೊಂಡು ಹೋಗ್ಲಾಯ್ತು. ಇವತ್ತು ಬೆಳಗ್ಗೆ ನೋಡಿದ್ರೆ ತಲೆಗೆ ಹೊಡೆದಿದ್ದಾರೆ, ಗಾಯ ಆಗಿದೆ ಅಂತ ಬ್ಯಾಂಡೆಡ್ ಜೊತೆಗೆ ಸಿಟಿ ರವಿ ಅವರು ಪ್ರತ್ಯಕ್ಷ ಆಗಿರೋದು. ಅಂದರೆ ಕೋರ್ಟ್ಗೆ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಆ ದೃಶ್ಯಗಳನ್ನು ನೀವು ಗಮನಿಸಿದ್ದೀರಾ. ಯಾರೋ ಹೊಡೆದ್ರು ಅಂತ ಅಂದರು ಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ. ಹೊಡೆದಿದ್ದು ಯಾರು ನಿಮ್ಗೆ ಗೊತ್ತಾ ಎಕ್ಸಾಕ್ಟ್ ಆಗಿ ಅಂತ ಕೇಳಿದಾಗ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಪೊಲೀಸರೇ ಅನಿಸುತ್ತೆ ಅಂತ ಸಿಟಿ ರವಿ ಅವರು ಹೇಳಿರೋದು. ಅವರ ವಿರುದ್ಧ ದಾಖಲಾಗಿರುವಂಥ ಎಫ್ಐಆರ್ ಅನ್ನ ರದ್ದು ಮಾಡಿ ಅಂತ ಈಗ ಅವರ ಪರ ವಕೀಲರು ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ ಹೈಕೋರ್ಟ್ಗೆ. ಹೈಕೋರ್ಟ್ನಲ್ಲಿ ಆ ಅರ್ಜಿಯ ವಿಚಾರಣೆ ಆಗಬೇಕಿದೆ. ಮತ್ತೊಂದು ಕಡೆ ಜಾಮೀನು ಅರ್ಜಿ ವಿಚಾರಣೆ ಆಗಬೇಕಿದೆ. ಆ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಸಿಟಿ ರವಿ ಅವರನ್ನ ಮತ್ತೆ ವಿಚಾರಿಸ್ತಾರೆ, ಅವರ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಾರೆ, ಅವರ ಪರ ವಕೀಲರು ವಾದ ಮಂಡಿಸ್ತಾರೆ. ಈಗಾಗಲೇ ಒಂದು ಬಾರಿ ವಾದ ಮಂಡಿಸಿದ್ದಾಗಿದೆ. ಜೊತೆಗೆ ಪೊಲೀಸರ ಪರವಾಗಿ ಕೂಡ SPP ಅವರು ವಾದವನ್ನು ಮಂಡಿಸಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಬೇಕಲ್ಲ, ಆಡಿಯೋ ವಿಡಿಯೋ ಫುಟೇಜ್ ಬೇಕಲ್ಲ, ಅದನ್ನು ಇಟ್ಕೊಂಡು ಸರ್ಕಾರದ ಪರವಾಗಿ ಅಥವಾ ಪೊಲೀಸರ ಪರವಾಗಿ SPP ಅವರು ವಾದವನ್ನು ಮಂಡಿಸಬೇಕಿದೆ. ಜಾಮೀನಿಗೆ ಆಕ್ಷೇಪಣೆಯನ್ನ ಸಲ್ಲಿಸಬೇಕಾಗಿದೆ. ಅದರ ಮಧ್ಯದಲ್ಲಿ ಈಗ ಸಿಟಿ ರವಿ ಅವರ ಪರ ಇರುವಂಥ ವಕೀಲರು ಒಂದಷ್ಟು ಬೆಳವಣಿಗೆಗಳನ್ನ ಮಾಡ್ತಾ ಇರೋದು. ಅಂದರೆ ಅವರ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಕೋರ್ಕೊಂಡು ಮನವಿ ಸಲ್ಲಿಸ್ತಾ ಇರೋದು. 2-3 ಕೋರ್ಟ್ಗಳಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿರುವಂಥದ್ದು. ಅಂದರೆ ಈ ಕೇಸ್ ಏನಿದೆ ಬೆಳಗಾವಿ ಜಿಲ್ಲಾ ಕೋರ್ಟ್ನಲ್ಲಿ ಬೆಳಗ್ಗೆ ವಿಚಾರಣೆಗೆ ಒಳಪಟ್ಟಿತ್ತು. ಆದರೆ ಅಲ್ಲಿ ಆ ಕೋರ್ಟ್ನಿಂದ ಬೇರೆ ಕೋರ್ಟ್ಗೆ, ಜನಪ್ರತಿನಿಧಿಗಳ ಕೋರ್ಟ್ಗೆ ಈ ಕೇಸ್ ವರ್ಗಾವಣೆ ಆಗುವಂಥ ಸಾಧ್ಯತೆ ಇದೆ ಅಂತ ಯಾವಾಗ ವಕೀಲರಿಗೆ ಗೊತ್ತಾಯಿತೋ ಅದಾದ ಬಳಿಕ ಶ್ರೀನಿವಾಸ್ ಏನಿದ್ದಾರೆ ಸಿಟಿ ರವಿ ಅವರ ಪರವಾಗಿರುವಂಥ ವಕೀಲರು, ಅವರು ಪಟ್ ಅಂತ ಬೇರೆ ಬೇರೆ ಕೋರ್ಟ್ಗೆ ಈ ಅರ್ಜಿಯನ್ನು ಸಲ್ಲಿಸ್ಕೊಂಡ್ರು, ಜಾಮೀನು ಅರ್ಜಿಯನ್ನು. ಹೀಗಾಗಿ ಇವತ್ತು
ಸೆಷನ್ಸ್ ಅಥವಾ ಈ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಿಟಿ ರವಿ ಅವರ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಆಗುತ್ತೆ. ಮತ್ತೊಂದು ಕಡೆ ಹೈಕೋರ್ಟ್ನಲ್ಲಿ ಎಫ್ಐಆರ್ ರದ್ದು ಕೋರಿರುವ ಅರ್ಜಿ ವಿಚಾರಣೆ ಆಗುತ್ತೆ. NH4 ಮಾರ್ಗವಾಗಿ ಬೆಂಗಳೂರಿಗೆ ಕರೆ ತರ್ತಾ ಇದ್ದಾರೆ ಪೊಲೀಸರು. ಧಾರವಾಡ ಬೈಪಾಸ್ ಬಳಿ ಪೊಲೀಸರ ಜೀಪ್ ತಡೆಯೋದಕ್ಕೆ ಯತ್ನಿಸಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಯತ್ನಿಸಿರೋದು. ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಾ ಇದ್ರು. ಪೊಲೀಸ್ ಜೀಪ್ ಹಿಂದೆಯೇ ಬಿಜೆಪಿ ನಾಯಕರ ಕಾರುಗಳು ಕೂಡ ಬರ್ತಾ ಇದ್ದಾವೆ. ಅಶೋಕ್ ಇರ್ಬೋದು, ವಿಜಯೇಂದ್ರ ಸೇರಿದಂತೆ ಇತರೆ ಬಿಜೆಪಿ ನಾಯಕರು ಈಗಾಗಲೇ ಬೆಳಗ್ಗೆಯಿಂದ ಕೂಡ ಸಿಟಿ ರವಿ ಅವ್ರ ಜೊತೆಗೇನೆ ಇದ್ರು. ಒಂದೇ ಕಾರ್ನಲ್ಲಿ ವಿಜಯೇಂದ್ರ, ಅಶೋಕ್ ಆಗಮಿಸಿರೋದು. NH4 ಮಾರ್ಗವಾಗಿ ಬೆಂಗಳೂರಿಗೆ ಪೊಲೀಸರು ಕರೆ ತರ್ತಾ ಇದ್ದಾರೆ ಸಿಟಿ ರವಿ ಅವ್ರನ್ನ ಕರೆ ತರ್ತಾ ಇರುವಂತ ಪೊಲೀಸರ ಜೀಪ್ ತಡೆಯೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಹೆದ್ದಾರಿ ತಡೆದು ಪ್ರಯತ್ನ ಪಟ್ಟಿದ್ದಾರೆ. ಈಗಾಗಲೇ ಅಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ರು. ಜೊತೆಗೆ ಸಿಟಿ ರವಿ ಅವರಿಗೆ ಬೆಳಗ್ಗೆಯಿಂದ ಕೂಡ ಅಶೋಕ್ ಇರ್ಬೋದು, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಅನೇಕರು ಸಮಾಧಾನ ಪಡಿಸ್ತಾ ಇದ್ರು. ರಾಜಕೀಯದಲ್ಲಿ ಇವೆಲ್ಲ ಕಾಮನ್. ಹಾಗಾಗಿ ಧೈರ್ಯವಾಗಿರಿ, ನಿಮ್ ಜೊತೆಗೆ ನಾವಿದ್ದೀವಿ ಅಂತ ಬೆನ್ ತಡ್ತಾ ಇದ್ರು. ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ರು. ಈಗಲೂ ಕೂಡ ಅವರನ್ನ ಸೆಷನ್ಸ್ ಜನಪ್ರತಿನಿಧಿಗಳ ಕೋರ್ಟ್ಗೆ ಕರೆ ತರ್ತಾ ಇರುವಂಥದ್ದು. ಅಂದ್ರೆ ಜಾಮೀನು ಅರ್ಜಿಯ ವಿಚಾರಣೆ ಇದೆಯಲ್ಲ, ಹಾಗಾಗಿ ಬೇಲ್ ಭವಿಷ್ಯ ಏನಾಗುತ್ತೆ, ಬೇಲ್ ಆಗುತ್ತಾ, ಜೈಲ್ ಆಗುತ್ತಾ ಅಂತ ಆ ವಿಚಾರಣೆ ಕರೆ ತರ್ತಾ ಇರುವಂಥ ಸಂದರ್ಭದಲ್ಲಿ ಈ NH4 ಮಾರ್ಗವಾಗಿ ಬರ್ತಾ ಇದ್ದಾರೆ ಪೊಲೀಸರು. ಅವರ ಜೀಪ್ ಹಿಂದೆನೆ ಬಿಜೆಪಿ ಕಾರ್ಯಕರ್ತರು ಅಶೋಕ್ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಇವರೆಲ್ಲರ ಕಾರುಗಳು ಕೂಡ ಬರ್ತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀರಾ ನೀವು ದೃಶ್ಯಗಳಲ್ಲಿ. ಒಂದೇ ಕಾರ್ನಲ್ಲಿ ವಿಜಯೇಂದ್ರ ಹಾಗೂ ಅಶೋಕ್ ಇಬ್ರು ಕೂಡ ಇದ್ದಾರಂತೆ. ಪೊಲೀಸರ ಜೀಪನ್ನೇ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾವೆ ಅನೇಕ ಕಾರುಗಳು. ಬಿಜೆಪಿಗರು ಅಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ರು. ಅವರು ಕೂಡ ಹೀಗೆ ಬರ್ತಾ ಇದ್ದಾರೆ. ಪೊಲೀಸರ ಜೀಪ್ ತಡೆಯುವಂತ ಪ್ರಯತ್ನ ಕೂಡ ನಡೆದಿದೆಯಂತೆ. ಸಿಟಿ ರವಿ ಅವರನ್ನ ರಿಲೀಸ್ ಮಾಡಿ, ಅವರ ಅರೆಸ್ಟ್ ಅನ್ನ ಖಂಡಿಸಿ ನಡೀತಾ ಇರುವಂತ ಪ್ರತಿಭಟನೆಗಳು ಅನೇಕ ಕಡೆ ಅವರ ಬಂಧನ ಖಂಡಿಸಿ ಪ್ರತಿಭಟನೆ ನಡೀತಾ ಇದ್ರೆ ಅವರ ವಿರುದ್ಧ ಆಕ್ರೋಶ ಹೊರಹಾಕಿ ಕೂಡ ಕಾಂಗ್ರೆಸ್ಸಿಗರು ಪ್ರತಿಭಟನೆ ಮಾಡ್ತಿದ್ದಾರೆ. ಇಲ್ಲಿ ಬಿಜೆಪಿಗರು ಏನಿದ್ದಾರೆ, NH4 ಮಾರ್ಗವಾಗಿ ಸಿಟಿ ರವಿ ಅವರನ್ನ ಪೊಲೀಸರು ಕರ್ಕೊಂಡು ಬರ್ತಾ ಇರುವಂತ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಅಶೋಕ್ ಇರ್ಬೋದು, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಬ್ರು ಕೂಡ ಒಂದೇ ಕಾರ್ನಲ್ಲಿ ಬರ್ತಾ ಇದ್ದಾರಂತೆ. ಈ ಸಂದರ್ಭದಲ್ಲಿ ಸಿಟಿ ರವಿ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಂತ ಪೊಲೀಸರ ವಾಹನವನ್ನ ಕೂಡ ತಡೆಯೋ ಪ್ರಯತ್ನನೂ ಆಗಿದೆಯಂತೆ. ಪೊಲೀಸರ ವಾಹನದ ಹಿಂದೆನೆ ಅನೇಕ ಕಾರುಗಳು ಫಾಲೋ ಮಾಡ್ಕೊಂಡು ಬರ್ತಿದ್ದಾವೆ. ಸಿಟಿ ರವಿ ಅವ್ರನ್ನ ಬಿಡಲೇಬೇಕು ಅನ್ನುವಂತ ಒತ್ತಾಯ ಕೇಳಿಬರ್ತಾ ಇದೆ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರಿಂದ. ಬಟ್ ಕೋರ್ಟ್ನ ಪ್ರೊಸೀಜರ್ ನಡೆಯೋ ಥರನೇ ನಡಿಬೇಕಿದೆ. ಅದಾದ ಬಳಿಕ ಸಿಟಿ ರವಿ ಅವರ ಬೇಲ್ ಭವಿಷ್ಯ ಏನಾಗುತ್ತೆ ಅಂತ ನೋಡಬೇಕಿದೆ. ಸದ್ಯಕ್ಕೆ ಈಗಾಗಲೇ ಸಿಟಿ ರವಿ ಅವ್ರನ್ನ ಕೋರ್ಟ್ಗೆ ಕರ್ಕೊಂಡು ಬರ್ತಾ ಇರುವಂಥದ್ದು. ಈ ಜಾಮೀನು ಅರ್ಜಿ ವಿಚಾರಣೆ ಇರ್ಬೋದು, ಅಥವಾ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಸಂವಿಧಾನಿಕ ಪದವನ್ನು ಬಳಕೆ ಮಾಡಿದ್ರು ಅನ್ನುವಂಥ ವಿಚಾರ ಇರ್ಬೋದು. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೋರ್ಟಲ್ಲಿ ಜಡ್ಜ್ ವಿಚಾರಣೆ ಮಾಡ್ತಾರೆ. ಅವರ ಪರ ವಿರೋಧವಾಗಿ ಏನೇನು ಆರೋಪ ಪ್ರತ್ಯಾರೋಪಗಳಿದ್ದಾವೆ ಇವೆಲ್ಲವನ್ನು ಕೂಡ ಆಲಿಸಬೇಕಿದೆ. ಬಟ್ ಅದರ ಮಧ್ಯೆನೇ ಬಿಜೆಪಿ ನಾಯಕರ ಈ ಪ್ರತಿಭಟನೆಗಳು, ರಸ್ತೆ ತಡೆಯೋದು, ಜೀಪ್ ತಡೆಯೋದು ಇವೆಲ್ಲವೂ ಕೂಡ ನಡೆದು ಹೋಗಿದ್ದಾವೆ. ಸದ್ಯಕ್ಕೆ ಕೋರ್ಟ್ನತ್ತ ಕರ್ಕೊಂಡು ಬರ್ತಾ ಇದ್ದಾರೆ ಸಿಟಿ ರವಿ ಅವ್ರನ್ನ. ಕೋರ್ಟ್ನಲ್ಲಿ ಏನಾಗುತ್ತೆ ಅಂತ ನೋಡಬೇಕಿದೆ. ಇನ್ನು ಪೊಲೀಸರ ಪರವಾಗಿ ವಾದ ಮಂಡನೆ ಮಾಡುವಂಥ SPP ಅವರು ಸಿಟಿ ರವಿ ಅವರ ವಿರುದ್ಧ ಆಕ್ಷೇಪಣೆ ಸಲ್ಲಿಸಬೇಕು, ಅವ್ರಿಗೆ ಜಾಮೀನು ಸಿಗಬಾರ್ದು ಅಂತ ಆಕ್ಷೇಪಣೆ ಸಲ್ಲಿಸಬೇಕು ಅಂದರೆ ಪ್ರಬಲವಾದಂಥ ಸಾಕ್ಷಿ ಬೇಕಾಗುತ್ತೆ. ಆ ಸಾಕ್ಷಿ ಅಂತ ಬಂದರೆ ಅಲ್ಲಿ ಪ್ರತ್ಯಕ್ಷದರ್ಶಿಗಳದ್ದು ಆಗಲ್ಲ, ಜೊತೆಗೆ ಆಡಿಯೋ ವಿಡಿಯೋ ಫುಟೇಜ್ ಇರಲೇಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ವಿಡಿಯೋ ಫುಟೇಜ್ ಇದೆ ಅಂತ ಕೂಡ, ದಾಖಲೆಗಳಿದ್ದಾವೆ ಅಂತ ಕೂಡ ಈಗಾಗಲೇ DCM DK ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಹಾಗಾಗಿ ಆ ಆಡಿಯೋ ವಿಡಿಯೋ ಫುಟೇಜ್ ಇತ್ತು ಅಂತ ಅಂದರೆ ಸಿಟಿ ರವಿ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಮತ್ತೊಂದು ಕಡೆ ಮಹಿಳಾ ಆಯೋಗದಿಂದ ಕಡೆ ಕೂಡ ಒತ್ತಾಯ ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ನಡೆಸೋದಿರ್ಬೋದು, ಜೊತೆಗೆ ಸಿಟಿ ರವಿ ಅವರು ಈ ರೀತಿ ಪದವನ್ನು ಬಳಕೆ ಮಾಡಿರೋದು ಸರಿ ಅಲ್ಲ ಅಂತೇಳಿ ವಿರೋಧಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಕಡೆ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಿಟಿ ರವಿ ವಿರುದ್ಧ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಕರೆ ತರ್ತಾ ಇದ್ದಾರೆ ಪೊಲೀಸರೀಗ.
ಜನಪ್ರತಿನಿಧಿಗಳ ವಿಶೇಷ ಸೆಷನ್ಸ್ ಕೋರ್ಟ್ನಲ್ಲಿ ಈಗ ವಿಚಾರಣೆ ನಡೆಯುತ್ತೆ. ಬೆಳಗ್ಗೆ ನಡೆದಂಥ ವಿಚಾರಣೆ ಬೇರೆ.